ಧನುಸ್ಸು ರಾಶಿ, ಬೇರೆಯವರಿಗೆ ಸಾಲದ ರೂಪದಲ್ಲಿ ಹಣವಾಗಲಿ ದ್ರವ್ಯವಾಗಲಿ ಏನನ್ನೂ ಕೂಡ ಕೊಡಬೇಡಿ. ಬೇರೆಯವರು ಅದನ್ನು ನಿಮಗೆ ಹಿಂತಿರುಗಿಸ್ತಕ್ಕಂಥದ್ದು ಕಷ್ಟವಾಗುತ್ತೆ. ನಿಮ್ಮ ಹಣ ನಿಮ್ಮ ದ್ರವ್ಯಕ್ಕೋಸ್ಕರವಾಗಿ ನೀವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬರುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಪುಸ್ತಕ ಪ್ರೇಮಿಗಳಿಗೆ, ವ್ಯಾಪಾರಸ್ಥರಿಗೆ ಈ ದಿವಸ ಅನುಕೂಲವಾಗ್ತಕ್ಕಂಥದ್ದು. ಆ ಪುಸ್ತಕದಿಂದ ಸಿಕ್ಕುವಂತಹ ವಿಷಯ ಸಂಪತ್ತು, ಪುಸ್ತಕ ಮಾರಾಟ ಮಾಡೋದರಿಂದ ಮನಸ್ಸಿಗಾಗತಕ್ಕಂತಹ ತೃಪ್ತಿ, ಇವೆಲ್ಲವೂ ಕೂಡ ವಿಶೇಷವಾಗಿ ಗಣನೆಗೆ ಬರ್ತಕ್ಕಂಥದ್ದಾಗತ್ತೆ. ಸಹೋದರರ ವೈಮನಸ್ಯ ಇರಬಹುದು, ತಾಳ್ಮೆ ಇರಲಿ. ಅಣ್ಣ ತಮ್ಮ, ಅಕ್ಕ ತಂಗಿ ಇವರು ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ಆ ರೀತಿಯ ವಾತಾವರಣ ಏರ್ಪಾಟಾಗಬಹುದು. ಅಥವಾ ಮೌನಕ್ಕೆ ಶರಣ ಹೋಗಿ ನಿಮ್ಮ ಜೊತೆಯಲ್ಲಿ ಮಾತನ್ನು ಬಿಡಬಹುದು. ಬುದ್ಧಿವಂತರು ಕೆಲವರು ಹಾಗೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ಯಾವುದಕ್ಕೂ ಕೂಡ ತಾಳ್ಮೆಯನ್ನು ಮೀರಿ, ತಾಳ್ಮೆಯನ್ನು ಕಳಕೊಂಡು ವರ್ತಿಸಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಆದಾಯದ ಮೂಲವನ್ನು ನೋಡಿಕೊಂಡು ಖರ್ಚಿಗೆ ಮುಂದಾಗಬೇಕಾದಂಥದ್ದು. ಯಾವುದೇ ಕಾರಣಕ್ಕೂ ದುಂದುವೆಚ್ಚವನ್ನು ಮಾಡಬೇಡಿ. ಆರ್ಥಿಕ ಸಂಕಷ್ಟ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ದುಬಾರಿ ವಸ್ತುಗಳ ಖರೀದಿ ಈ ದಿವಸ ಬೇಡವೇ ಬೇಡ ಅನ್ನುವಂಥದ್ದು ಇಲ್ಲಿಯ ಸೂಚನೆ. ಇದನ್ನೆಲ್ಲ ಮೀರಿ ನಡ್ಕೊಳ್ತೀವಿ ಅಂತಂದರೆ ಕಷ್ಟವನ್ನು ಅನುಭವಿಸುವಂಥವರು ನೀವಾಗ್ತೀರಿ. ಅದು ಬೇಡ ಅನ್ನುವಂಥದ್ದು ಇಲ್ಲಿಯ ವಿಚಾರ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಆಸೆ ಆಶೋತ್ತರಗಳು ನಿರೀಕ್ಷೆಗಳು ಎಲ್ಲವೂ ಕೂಡ ಈಡೇರಲಿ. ಶುಭವಾಗಿ. ಮಕರ ರಾಶಿ, ಕುಟುಂಬದ ವಾತಾವರಣ, ವ್ಯವಹಾರ, ನೌಕರಿ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂತಹ ರೀತಿಯಲ್ಲೇ ಕಾಣ್ತಾ ಇರುತ್ತೆ. ಅದರ ಹಿಂದೆ ಇರತಕ್ಕಂತಹ ಪವಾಡಗಳು, ತೊಂದರೆಗಳು ಅಥವಾ ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕಂತಹ ವಾತಾವರಣವೋ ಇದು ಯಾವುದೂ ಕೂಡ ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಆ ಒಂದು ನಂಬಿಕೆಯ ಮೇಲೆ ನೀವು ಕೆಲಸವನ್ನು ಮಾಡ್ತಾ ಇರ್ತೀರಿ. ತೊಂದರೆಗಳು ಆದಾಗ ಮಾತ್ರ ಇದರ ಹಿನ್ನೆಲೆ ನಿಮಗೆ ತಿಳಿಯುವಂಥದ್ದಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಆದರೆ ವಿರೋಧಿಗಳು ನಿಮ್ಮೆಲ್ಲ ಸಂತೋಷಗಳನ್ನು ಹಾಳು ಮಾಡಬಹುದು, ನಿಮಗೆ ತೊಂದರೆಯನ್ನು ಮಾಡಬಹುದು. ಇದು ಗಮನದಲ್ಲಿ ಇರಬೇಕಾದಂಥದ್ದು. ಧಾರ್ಮಿಕ ಮುಖಂಡರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು, ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಡುವಂಥದ್ದಿದೆ. ಹಿತಶತ್ರುಗಳ ಕಾಟದಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗುತ್ತೆ. ಹಾಗಾಗಿ ಅದನ್ನು ಬಹಳ ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ನೀವೆಲ್ಲ ಬಗೆಹರಿಸ್ಕೊಳ್ಬಹುದು. ನಿಮ್ಮ ತನವನ್ನು ಎಲ್ಲೂ ಕೂಡ ನೀವು ಮಾರಾಟ ಮಾಡಿಕೊಳ್ಳುವಂಥದ್ದು ಬೇಡ. ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಎಲ್ಲಿ ಬರುತ್ತೋ ಆ ಯಾವ ಕೆಲಸಗಳು, ಆ ವಿಚಾರಗಳು ನಿಮಗೆ ಬೇಡವೇ ಬೇಡ. ವ್ಯಾಪಾರವನ್ನು ವಿಸ್ತಾರ ಮಾಡಲಿಕ್ಕೆ ಹೋಗಿ ನಷ್ಟವನ್ನು ಮಾಡಿಕೊಳ್ತೀರಿ, ಅದೂ ಕೂಡ ಈ ದಿವಸ ಬೇಡ. ಪ್ರೇಮಿಗಳಿಗೆ ಅಶುಭವಾದಂತಹ ಸಮಯ. ಹುಚ್ಚು ಧೈರ್ಯ ಅಂತಕ್ಕಂಥದ್ದು ಬೇಡ. ಏನೋ ನಾನು ಯಾರಿಗೂ ಹೆದರೋದಿಲ್ಲ, ನನಗೆಲ್ಲ ಬಲ ಇದೆ, ಬೆಂಬಲ ಇದೆ ಅಂತ ಹೇಳಿ ಮುಂದುವರೆದ್ರೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಅದನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾದಂಥದ್ದು, ಸಮಾಜದಲ್ಲಿ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಇದು ನಿಮ್ಮ ಗಮನದಲ್ಲಿರಲಿ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಕುಂಭರಾಶಿಯ ನೌಕರರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಇದು. ಎಷ್ಟು ತಾಳ್ಮೆಯಿಂದ ವರ್ತಿಸಿದರೂ ಕೂಡ ಕಡಿಮೆ ಆಗುತ್ತೆ. ಯಾವುದೋ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಕೋಪ ಎಲ್ಲವೂ ಕೂಡ ಸ್ಫೋಟವಾಗುತ್ತೆ. ಹಾಗಾಗಿ ಅದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ. ಇವರು ಪರವಾಗಿಲ್ಲಪ್ಪ, ಇವರಿಂದ ನಮಗೆ ಒಂದಷ್ಟು ಅನುಕೂಲತೆಗಳು ಆಗುತ್ತೆ, ಇವರನ್ನ ನಂಬಬಹುದು. ಈ ರೀತಿಯ ಸೌಜನ್ಯಯುತವಾದಂತಹ ಮಾತುಗಳು ನಿಮ್ಮ ಪರವಾಗಿ ಬರುತ್ತೆ. ಆದರೆ ಅದನ್ನು ಉಳಿಸ್ಕೊಳ್ಬೇಕು. ಯಾವಾಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀರಿ ಅದು ನಿಮಗೆ ತದ್ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು. ಜವಾಬ್ದಾರಿಯ ಬಗ್ಗೆ ಅಥವಾ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾದಂತಹ ಕೆಲಸಗಳು ನಿಮಗೆ ಒಂದಷ್ಟು ಅನಿವಾರ್ಯವಾಗುತ್ತೆ. ನೀವೇ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಿಲ್ಲ ಅಂತಾದರೆ ಆ ಕೆಲಸದಿಂದ ಬರಬೇಕಾದಂತಹ ಆದಾಯವಾಗಲಿ, ಮರ್ಯಾದೆಯಾಗಲಿ ಅಥವಾ ಸಾಧನೆಯಾಗಲಿ ಇದು ಯಾವುದೂ ಕೂಡ ನಿಮ್ಮ ಪರವಾಗಿ ಇಲ್ಲದೇ ಇರತಕ್ಕಂಥದ್ದಾಗುತ್ತೆ. ಅತೀ ಮುಖ್ಯವಾದಂತಹ ವಿಚಾರದಲ್ಲಿ ಗೊಂದಲವನ್ನು ಮಾಡಿಕೊಳ್ತೀರಿ, ಅದು ಬೇಡ. ಆದಷ್ಟು ಬುದ್ಧಿವಂತಿಕೆಯಿಂದ ವಿಚಾರವನ್ನು ಮಾಡಿ ಯಾವ ಕೆಲಸಕ್ಕೆ ಏನು ಆದ್ಯತೆಯನ್ನು ನೀಡಬೇಕು ಅನ್ನುವಂತಹ ವಿವೇಚನೆ ನಿಮಗೆ ಅಧಿಕವಾಗಲಿ.
ಆರ್ಥಿಕವಾದಂತಹ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಾನಸಿಕವಾದಂತಹ ಒತ್ತಡ ಕಡಿಮೆಯಾಗುತ್ತೆ, ನೆಮ್ಮದಿಯನ್ನು ಕಾಣುವಂತಹ ಸಮಯ ಸಾಯಂಕಾಲ ಬರುತ್ತೆ ಅಂತ ಹೇಳಬೇಕು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬುದಾಗಿ 11 ಬಾರಿ ಹೇಳಿಕೊಳ್ಳಿ. ನಿಮಗಿರತಕ್ಕಂತಹ ಗೊಂದಲಗಳ ನಿವಾರಣೆಯಾಗಿ ಆಂಜನೇಯನ ಅನುಗ್ರಹದಿಂದ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗತಕ್ಕಂತಹ ದಿವಸ. ಕೈಯಲ್ಲಿ ಕೆಲಸ ಇಲ್ಲ, ಎಲ್ಲರ ಪ್ರಶ್ನೆಯೂ ನಿಮ್ಮ ಬಗ್ಗೆ ಅದೇ ಆಗಿರುತ್ತೆ, ಏನು ಕೆಲಸ ಇಲ್ವಾ ಅನ್ನುವಂಥದ್ದು. ಉತ್ತರ ಇಲ್ಲ ನಿಮ್ಮ ಹತ್ರ. ಬಹಳ ನೋವನ್ನು ಬೇಸರವನ್ನು ಮಾಡಿಕೊಂಡು ಅವರ ಎದುರಿನಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ. ಕೈಯಲ್ಲಿ ಹಣದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಆರೋಗ್ಯವೂ ಕೂಡ ಕೈ ಕೊಡಬಹುದು. ಇದನ್ನು ಗಮನಿಸಿದಾಗ ಶೋಚನೀಯವಾದಂತಹ ಸ್ಥಿತಿಯನ್ನು ಈ ದಿವಸ ಎದುರಿಸಬೇಕಾಗತ್ತೆ. ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ತೊಂದರೆ ಮಾಡಿದೆ ಅಂತ ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಯಾರು ಏನು ಕೇಳಿದರೂ ಕೂಡ ಹಿಂದೆ ನನಗೆ ಗೊತ್ತು, ನಾನು ಮಾಡ್ತೀನಿ ಅಂತಕ್ಕಂತಹ ಒಂದು ಧೋರಣೆಯ ಮಾತು ಇವತ್ತು ಈ ಸ್ಥಿತಿಗೆ ನಿಮ್ಮನ್ನು ತಂದಿಟ್ಟಿದೆ ಅಂತ ಹೇಳಬೇಕಾದಂಥದ್ದು. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಕೂಡ ನಿರಾಶೆಯನ್ನು ಹೊಂದತಕ್ಕಂತಹದ್ದು, ಅಧಿಕಾರವನ್ನು ಕಳ್ಕೊಳ್ತಕ್ಕಂತಹ ಭಯ ನಿಮಗೆ ಕಾಡುವಂಥದ್ದಾಗುತ್ತೆ. ಹಾಗಾಗಿ ಗ್ರಹಗತಿಯ ಫಲ, ಗ್ರಹಚಾರ ಹೇಗೆಲ್ಲ ಬದಲಾವಣೆಯನ್ನು ತರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಪ್ರೇಮಿಗಳಿಗೆ ಹಿನ್ನಡೆಯಾಗತ್ತೆ, ಉದ್ವಿಗ್ನತೆ, ಆತಂಕ, ಎಲ್ಲಿ ನಾವು ಬೇರೆ ಆಗಿಬಿಡ್ತೀವೋ ಅಂತಕ್ಕಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ಇವಕ್ಕೆಲ್ಲ ನೀವು ಮಾಡಿಕೊಂಡಂತಹ ತಪ್ಪೇ ಕಾರಣ, ಸ್ವಯಂಕೃತ ಅಪರಾಧಗಳೇ ಕಾರಣ. ಆದ್ದರಿಂದ ಮಾತನ್ನಾಡುವಾಗ, ನಡವಳಿಕೆಯನ್ನು ತೋರಿಸುವಾಗ ಬಹಳ ಗಾಂಭೀರ್ಯವಾಗಿ ಸರಿಯಾದಂತಹ ಚಿಂತನೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಕುಟುಂಬ ಹಿರಿಯರ ಪ್ರೀತಿ ವಿಶ್ವಾಸಗಳನ್ನು ಗೆಲ್ಲಬೇಕಾಗತ್ತೆ, ಅವರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಹಿರಿಯರ ಒಳ್ಳೆಯ ಆಶೀರ್ವಾದ, ಅನುಗ್ರಹಕ್ಕೆ ಪಾತ್ರರಾಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಸಾಧನೆಗೆ ಅದು ಪೂರಕವಾಗ್ತಕ್ಕಂಥದ್ದು, ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದರ ಬಗ್ಗೆ ನಿಮಗೆ ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ಇಷ್ಟದೇವತಾ ಆರಾಧನೆಯನ್ನು ಮಾಡಿ. ಶುಭವಾಗಿ.